ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ನಾಳೆ ಸೋಮವಾರ ಅಂದರೆ ವಾರ ಅಲ್ವಾ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸಾಯಂಕಾಲ ಟೈಮೇ 10 ಗಂಟೆಲೆ ನೀಟಾಗಿ ಬಾಗಿಲೆಲ್ಲ ತೊಳೆದ್ಬಿಡ್ತೀನಿ. ಆಮೇಲೆ ನೀರು ಬರ್ತಾಯಿತ್ತು ಇವತ್ತು. ಹಂಗಾಗಿ ತೊಳೆದ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಮನೆ ಬಾಗಿಲು ಆ ಕಡೆನೇ, ಅಂಗಡಿ ಬಾಗಿಲು ಈ ಕಡೆನೇ ಇರುತ್ತಲ್ವ, ಹಂಗಾಗಿ ಅಲ್ಲೇ ನೀಟಾಗಿ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಬಿಟ್ರೆ ಬೆಳಗ್ಗೆನೇ ಎದ್ದು ನಾವು ಮನೆ ಕೆಲಸ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿ ಮತ್ತು ಅಂಗಡಿಲಿ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ನೈಟಲ್ಲೇ ತೊಳೆದ್ಬಿಡ್ತೀನಿ. ಅಕಸ್ಮಾತ್ ನೀರು ಬಂದಿಲ್ಲ ಅಂದರೆ ಸ್ವಲ್ಪ ಅದ್ರ ನಾಳೆಗೆ ಇಲ್ಲ ಸಂಜೆ ಶುಕ್ರವಾರ ಇದು ಸೋಮವಾರ ಬೆಳಗ್ಗೆ ಆ ಥರ ತೊಳ್ಕೊತೀನಿ. ಇಲ್ಲ ಅಂದರೆ ನೈಟ್ ನೀರು ಬರ್ತಾ ಇರುತ್ತಲ್ವ, ಹಾಗೆ ವಾಶ್ ಮಾಡಿಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ. ಈ ರೀತಿ ನನ್ನ ಇದು ಅಂಗಡಿ ಹತ್ರನೂ ಕ್ಲೀನ್ ಆಗಿಬಿಡ್ಬೇಕು, ಹಾಗೆ ಮನೆ ಹತ್ರನೂ ಕ್ಲೀನ್ ಆಗಬೇಕು. ಎರಡು ಕೆಲಸನೂ ಒಟ್ಟಿಗೆ ಮುಗಿದೋಗುತ್ತೆ. ಈ ರೀತಿ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಎರಡು ಕಡೆನೂ ಬಾಗಿಲಿಗೆ ಮತ್ತು ಮನೆಗೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು, ರಂಗೋಲಿ ಬಿಡೋದ್ರಲ್ಲಂತೂ ತುಂಬ ಇಷ್ಟ ನನಗೆ. ಆಮೇಲೆ ಏನಪ್ಪ ಇವತ್ತು ಟಾಪಿಕ್ ಅಂದರೆ, ಹೆಣ್ಮಕ್ಳು ಇವಾಗ ಟೈಲರಿಂಗ್ ಕೆಲಸ ಮಾಡೋರು ಏನೇನೋ ಕಷ್ಟ ಅನುಭವಿಸ್ತಾರೆ. ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ತುಂಬಾ ಕಷ್ಟ ಆಗಿದೆ. ಏನಪ್ಪ ಅಂದರೆ, ಇವಾಗ ನೀವು ಟೈಲರಿಂಗ್ ಕೆಲಸ ಮಾಡ್ತೀರಾ ಅಂದರೆ, ಹೆವಿ ಕೆಲಸ ಮಾಡ್ತೀರಾ ಅಂದರೆ, ನೀವು ಮನೇಲೂ ಸ್ವಲ್ಪ ಅದಕ್ಕೆ ಮನೆ ಮದ್ದನ್ನು ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ, ಡೇಟ್ ಆದಾಗ ಹೊಟ್ಟೆ ನೋವು ಬರೋದು, ಇಲ್ಲ ಇನ್ನೂ ಬೇರೆ ಬೇರೆ ಥರ ಫೈಲ್ಸು ಆ ಥರದ್ದೆಲ್ಲ ಆಗ್ಬಿಡುತ್ತೆ. ಆದರೆ ತುಂಬ ಜನ ನನ್ನೇ ಕೇಳ್ತಾರೆ, ನೀನು ಇಷ್ಟೊಂದು ಬಟ್ಟೆ ಹೊಲಿತೆ ಅಲ್ವ, ಏನೂ ಆಗಲ್ವ ನಿನಗೆ ಅಂತ. ಸದ್ಯ ನಾವು ಮನೇಲೇ ಮನೆ ಮದ್ದು ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಡೇಟ್ ಆದಾಗ ಮಾತ್ರ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ. ಆದ್ರೂ ಮನೆ ಮದ್ದು ಮಾಡ್ಕೊಂಡಾಗ ಅದು ಮಾಮೂಲಿ ತಿಂಡಿ ತಿನ್ನೋದ್ರಲ್ಲಿ ಮಾಮೂಲಿ ಕೆಲಸ ಜಾಸ್ತಿ ಮಾಡಿದಾಗ ಅದು ಮಾಮೂಲಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಂಗಂತ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು ಮನೇಲಿ ಮನೆ ಮದ್ದನ್ನ ಮಾಡ್ಕೋಬೇಕು. ಏನೇನು ಮಾಡ್ಬೋದಪ್ಪ, ಡೇಟ್ ಆದಾಗ ಹೊಟ್ಟೆ ನೋವು ಬಂದಾಗಲಿ, ಇನ್ನು ಬೇರೆ ಬೇರೆ ಟೈಲರಿಂಗ್ ಜಾಸ್ತಿ ಕೆಲಸ ಮಾಡ್ತೀನಿ ಅನ್ನೋರಿಗೆ ತುಂಬಾ ಉಪಯೋಗ ಹೆಣ್ಮಕ್ಳಿಗೆ. ಒಂದೇನಪ್ಪ ಅಂದರೆ, ನೀವು ಬಾರ್ಲಿ ಗಂಜಿ ಡೈಲಿ ಬಾರ್ಲಿ ಗಂಜಿ ಕುಡಿದ್ರೆ ಒಳ್ಳೆಯದು. ಡೈಲಿ ಕುಡಿಲಿಲ್ಲ ಅಂದ್ರೂ ವಾರಕ್ಕೆ ಒಂದು 2 ಸಲ 3 ಸಲ ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ, ಓಕೆನಾ. ಒಂದು ಪಾತ್ರೆಯಲ್ಲಿ ಒಂದು ಚೊಂಬಷ್ಟು ಕಾಯಿಸ್ಬಿಟ್ಟು ಬೆಳಗ್ಗೆ ಒಂದು ಲೋಟ, ಸಾಯಂಕಾಲ ಒಂದು ಲೋಟ ನೀರಿನಂಗೆ ಮಾಡಿಕೊಂಡು ಕುಡೀರಿ, ಓಕೆನಾ. ಅದು ಒಳ್ಳೆಯದು. ಅದ್ರ ಜೊತೆಗೆ ಹೊರಗಡೆ ಹೋದಾಗ ಎಳ್ನೀರು ತೊಗೊಂಡು ಕುಡೀರಿ, ಓಕೆನಾ. ಎಳ್ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೂ ತುಂಬಾ ಒಳ್ಳೆಯದು. ಅದರಲ್ಲಿ ಒಬ್ಬೊಬ್ಬರಿಗೆ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ನಿಂಬೆಹಣ್ಣು ಹಾಕ್ಕೊಳ್ಳಲ್ಲ. ನನಗೆ ನಿಂಬೆಹಣ್ಣು ಹಾಕಿದ್ರೆ ಬೇಗ ಕ್ಯೂರ್ ಆಗುತ್ತೆ, ಹಂಗಾಗಿ ನಾನು ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ, ಓಕೆನಾ. ಅದೊಂದು ಮಾಡ್ಬೋದು. ಇನ್ನೊಂದು ಇನ್ನೂ ಸುಲಭವಾಗಿ ಮಾಡ್ಬೋದು ಖರ್ಚಿಲ್ದೇ ಅನ್ನೋದಾದರೆ, ಈಗೆಲ್ಲರ ಮನೇಲೂ ಸೊಸೈಟಿ ಅಕ್ಕಿ ಅಂದರೆ ಡಿಪೋ ಅಕ್ಕಿ ಇದ್ದೇ ಇರುತ್ತೆ, ಓಕೆನಾ. ಆಗಿನ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಆ ಥರ ಅವಾಗೆಲ್ಲ ಕುಕ್ಕರು ಏನೂ ಇರ್ತಿರ್ಲಿಲ್ಲ. ಆಮೇಲೆ ಒಲೆ ಮೇಲೆ ಮಾಡ್ತಿರೋ ಸೌದೆ ಒಲೆಯಲ್ಲಿ ಅವಾಗೇನು ಮಾಡ್ತಿದ್ವಪ್ಪ ಅಂದರೆ, ಮಾಮೂಲಿ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಇದು ಅನ್ನನ ಬೇಯಿಸಿ ಗಂಜಿನ ತೆಗೆದು ಕೊಡೋರು, ಕುಡಿತಾ ಇದ್ವಿ. ಆ ಥರ ಇತ್ತು. ಆ ಥರ ನೀವು ಗಂಜಿ ಜಾಸ್ತಿ ನೀರಿಕ್ಬಿಟ್ಟು ಆ ಅಕ್ಕಿಲಿ ಗಂಜಿ ತಗೊಂಡು ಕುಡೀರಿ, ಮಕ್ಳಿಗೂ ಕೊಡಿ. ತುಂಬಾ ಅದರಲ್ಲಿ ಪ್ರೋಟೀನ್ ಇರುತ್ತೆ. ಪಾಲಿಸ್ ಆಗಿರೋದಿಲ್ವಲ್ಲ ಡಿಪೋ ಅಕ್ಕಿ, ಅದಕ್ಕೋಸ್ಕರ ತುಂಬಾ ಒಳ್ಳೆಯದು. ನಮ್ಮ ಮನೇಲಿ ಈಗಲೂ ಡಿಪೋ ಅಕ್ಕಿನೇ ನಾವು ತಿನ್ನೋದು. ಅದ್ರ ಜೊತೆಗೆ ಸ್ವಲ್ಪ ಸಣ್ಣಕ್ಕಿ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ, ಅದು ಇಲ್ಲ. ಆ ಥರ ನಮ್ಮ ಇದು. ಹಾಗಾಗಿ ಅದು ತುಂಬಾ ಒಳ್ಳೆಯದು ಡಿಪೋ ಅಕ್ಕಿ, ಅದನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಒಣ ದ್ರಾಕ್ಷಿನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆನೆ ಕುಡಿದ್ರೂ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಬಂದುಬಿಟ್ಟು ಕಾಮ ಕಸ್ತೂರಿ ಬೀಜ ಅಂತ ಬರುತ್ತೆ. ಅದರಲ್ಲಿ ಇನ್ನೂ ಒಂದು ಬರುತ್ತೆ, ವೈಟ್ ಇರುತ್ತೆ ಕೆಂಚಿಗೆ, ಅದು ತೊಗೋಬೇಡಿ. ಇದು ಜಾಸ್ತಿ ಹೀಟಾಗಿರೋರಿಗೆ ಇದು ಒಳ್ಳೆಯದು, ಓಕೆನಾ. ಕಾಮ ಕಸ್ತೂರಿ ಬೀಜ ತುಂಬಾ ಒಳ್ಳೆಯದು. ಅದನ್ನು ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಹಾಕೊಳ್ಳಿ. ಅದು ಕಲ್ಲು ಸಕ್ಕರೆ ಕೆಂಪು ಕಲ್ಲು ಸಕ್ಕರೆನೇ ಹಾಕ್ಕೋಬೇಕು, ಓಕೆನಾ. ಆ ಥರ ಹಾಕೊಳ್ಳೋದ್ರಿಂದನೂ ನಿಮಗೆ ಬೇಗ ಕ್ಯೂರ್ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಇನ್ನೂ ಏನೇನಪ್ಪ ಮಾಡ್ಬೋದು ಅಂದರೆ, ಮಾಮೂಲಿ ಎಳ್ನೀರು ಕುಡಿಬೋದು. ಆಮೇಲೆ ಸೊಪ್ಪು, ತರಕಾರಿ, ಹಣ್ಣುಗಳು ಇವೆಲ್ಲ ತಿನ್ನಬೇಕು. ಸುಮ್ಮನೆ ಹಾಲು, ಮೊಸರು, ಮೊಸರಿಗಿಂತ ಮಜ್ಜಿಗೆ ಕುಡಿಬೇಕು ಜಾಸ್ತಿ. ಮಜ್ಜಿಗೆ ಕುಡಿಯೋದ್ರಿಂದನೂ ಅಂದರೆ ಟೈಲರಿಂಗ್ ಕೆಲಸ ಮಾಡೋರಿಗೆ ಇದೆಲ್ಲ ಉಪಯೋಗ ಆಗುತ್ತೆ. ಹಣ್ಣುಗಳು ತಿನ್ನೋದು, ತರಕಾರಿ ತಿನ್ನೋದು, ಸೊಪ್ಪು ತಿನ್ನೋದು, ಆಮೇಲೆ ಮೊಳಕೆ ಕಾಳುಗಳು ತಿನ್ನೋದು, ಇವೆಲ್ಲ ತುಂಬಾ ಬೆನಿಫಿಟ್ ಇದೆ, ಓಕೆನಾ. ಯಾಕೆಂದರೆ ನಾವು ಮಿಷಿನ್ ಮೇಲೆ ಕೂತ್ಕೊಂಡಾಗ ತುಂಬಾ ಹೀಟ್ ಆಗೋದ್ರಿಂದ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ, ಓಕೆನಾ. ಇವಾಗ ನಾವೇನೂ ಮಾಡ್ಕೊಳ್ದೇ ಸುಮ್ಮನೆ ಕೆಲಸ ಮಾಡ್ಕೊಂಡು ಕೆಲಸ ಅಂತ ಮಾಡ್ಕೊಂಡು ಹೋದರೆ ಅವ್ರಿಗೆ ಪಾಪ ಈಗ ಜಾಸ್ತಿ ಇದಾಗ್ಬಿಟ್ಟು ಫೈಲ್ಸೇ ಆಗ್ಬಿಟ್ಟಿದೆ. ಅಂದರೆ ಜಾಸ್ತಿ ನೀರು ಕುಡಿಬೇಕು ಆಮೇಲೆ, ಓಕೆನಾ. ಜಾಸ್ತಿ ನೀರು, ನಾನು ಇಲ್ಲಿ ಒಂದು ದೊಡ್ಡ ಬಾಟ್ಲ್ ಇಟ್ಕೊಂಡಿರ್ತೀನಿ. ಅವಾಗವಾಗ ನೀವು ಹಳೆ ವಿಡಿಯೋಗಳಲ್ಲಿ ನೋಡಿರ್ಬೋದು, ನಾನು ನೈಟ್ ಟೈಮಲ್ಲೂ ಎತ್ಕೊಂಡು ದೊಡ್ಡ ಬಾಟಲ್ ನೀರು ಕುಡಿತಾನೇ ಇರ್ತೀನಿ. ಆ ಥರದ ವಿಡಿಯೋನೂ ಹಾಕಿದ್ದೀನಿ. ಹಾಗಾಗಿ ನೀರನ್ನ ಜಾಸ್ತಿ ಕುಡಿಬೇಕು, ಓಕೆನಾ. ಜಾಸ್ತಿ ಕುಡ್ದಷ್ಟೂ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ನಾವೇ ಅಂತಲ್ಲ, ಎಂಥವ್ರಿಗಾದ್ರೂ ನೀರು ಜಾಸ್ತಿ ಕುಡಿಬೇಕು.
ಆರೋಗ್ಯನೂ ಚೆನ್ನಾಗಿರುತ್ತೆ. ಓಕೆನಾ. ಅದ್ರ ಜೊತೆಗೆ ಗೋಂದ್ ಅಂತ ಬರುತ್ತೆ. ಒಂಥರ ಅದು ಜೆಲಿ ಜೆಲಿ ಥರ ಆಗುತ್ತೆ. ನೀರಲ್ಲಿ ಹಾಕ್ಬಿಟ್ರೆ ನೆನೆಸ್ಬಿಟ್ರೆ ಅದು ನೀವು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಒಂದು ಎರಡೇ 2 ಪೀಸ್ ಹಾಕ್ಬಿಟ್ಟು ನೀರಲ್ಲಿ ನೆನೆಸ್ಬಿಡಿ. ಬೆಳಗ್ಗೆಗೆ ನೋಡಿದ್ರೆ ಅದೇ ಒಂದು ಅಷ್ಟು ಆಗ್ಬಿಟ್ಟಿರುತ್ತೆ. ಅಂದರೆ ನೆನೆಸಿದ್ರೆ ಜಾಸ್ತಿ ಅದು ಅರಳುತ್ತೆ. ಜೆಲಿ ಜೆಲಿ ಥರ ಇರುತ್ತೆ. ಅದೂ ತುಂಬಾ ಒಳ್ಳೆಯದು ಈಟ್‌ಗೆ. ತುಂಬಾ ಒಳ್ಳೆಯದು. ನಾನು ಅದನ್ನು ಯೂಸ್ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಎಲ್ಲ ಯೂಸ್ ಮಾಡ್ತೀನಿ. ಓಕೆನಾ. ಮಾಮೂಲಿ ಅಕ್ಕಿಲಿ ಯಾವಾಗಲಾದ್ರೂ ಗಂಜಿ ಬಸ್ಕೊಂಡು ಕುಡಿಯೋದು ಅದು ಅಭ್ಯಾಸ ಇದೆ. ಮಾಮೂಲಿ ದ್ರಾಕ್ಷಿನ ಮಾತ್ರ ಜಾಸ್ತಿ ನೆನೆಸಲ್ಲ. ಕಸ್ತೂರಿ ಬೀಜ ಮಾತ್ರ ನೆನೆಸ್ತೀನಿ. ಓಕೆನಾ. ಕಸ್ತೂರಿ ಬೀಜ, ಗೋಂದು, ಸ್ವಲ್ಪ ಕಲ್ಸಕ್ಕರೆ ಈ 3ನೂ ನೆನೆಸಿಟ್ಬಿಡ್ತೀನಿ ರಾತ್ರಿ ಹೊತ್ತು. ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ಬಿಡ್ತೀನಿ. ಓಕೆನಾ. ಈ ಥರ ನನ್ನ ಇದು. ಆ ಥರ ಇರೋದ್ರಿಂದ ನಮಗೆ ಇವತ್ತು ಹೊಟ್ಟೆ ನೋವು ಒಂಚೂರು ಬರ್ಬೋದು. ಆದರೆ ಬೇರೆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಆರೋಗ್ಯವಾಗಿದ್ದೀವಿ. ನೀಟಾಗಿ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಆ ಥರ ನಮ್ಮ ಫ್ರೆಂಡ್ ಒಬ್ಬರು ಆ ಥರ ಮಾಡ್ಕೊಂಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡ್ದೇನೆ ಪಾಪ ಈಗ ಆ ಥರ ಆಗ್ಬಿಟ್ಟಿದೆ. ಅದಕ್ಕೆಲ್ಲ ಸ್ವಲ್ಪ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ಮಾಡಬೇಕಾಗುತ್ತೆ. ಅಂದರೆ ಕೆಲವ್ರು ಹೇಳ್ತಾರೆ, "ನನಗೆ ಈ ಥರ ಆಗೋಗಿತ್ತು. ಫೈಲ್ಸ್ ಆಗಿ ನಾನು ಟೈಲರಿಂಗೇ ಬಿಟ್ಬಿಟ್ಟೆ. ನನಗೆ ಆಗಲಿಲ್ಲ. ಹಂಗಾಗಿ ಡಾಕ್ಟ್ರು ಮಾಡಬೇಡಿ ಅಂತ ಹೇಳಿದ್ರು." ಆ ಥರ ಎಲ್ಲ ಹೇಳ್ತಾರೆ. ಆದರೆ ನಮ್ಮನ್ನು ಕೇಳ್ತಾರೆ, "ನಿಮ್ಗೇನು ಆಗಲ್ವಾ? ಪ್ರಾಬ್ಲಮ್ ಆಗುತ್ತೆ. ಮನೆ ಮದ್ದು ಮಾಡ್ಕೊಂಡಿಲ್ಲ ಅಂದರೆ, ಚೆನ್ನಾಗಿ ಊಟ ತಿಂದಿಲ್ಲ ಅಂದರೆ, ತರಕಾರಿ, ಹಣ್ಣು, ಸೊಪ್ಪು, ಮೊಳಕೆ ಕಾಳು ಇವೇನು ತಿಂದಿಲ್ಲ ಅಂದರೆ ಏನಾಗುತ್ತೆ? ಆರೋಗ್ಯ ಹಾಳಾಗೇ ಆಗುತ್ತೆ." ಓಕೆನಾ. ಆಮೇಲೆ ಡೇಟ್ ಆದಾಗ ಹೊಟ್ಟೆ ನೋವು ಬರೋದು ಇವೆಲ್ಲನೂ ಹೋಗಿಸ್ಕೋಬೇಕು ಅಂದರೆ ಈ ಥರ ನೀವು ರೊಟೀನ್ನ ಚೆನ್ನಾಗಿ ಇಟ್ಕೋಬೇಕು. ಅಂದರೆ ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ತರಕಾರಿ, ಹಣ್ಣುಗಳು, ಮೊಳಕೆ ಕಾಳುಗಳು, ಸೊಪ್ಪು ಜಾಸ್ತಿ ತಿನ್ನಿ. ಸೊಪ್ಪು ಎಷ್ಟು ತಿಂದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಮಾಮೂಲಿ ಮೊಳಕೆ ಕಟ್ಟಿಬಿಟ್ಟು ಬೇಯಿಸ್ಕೊಂಡು ತಿನ್ನೋದು, ಇಲ್ಲ ಸಾಂಬಾರು ಮಾಡ್ಕೊಂಡು ತಿನ್ನೋದು ಇದೂ ತುಂಬಾ ಒಳ್ಳೆಯದು. ಕ್ಯಾರೆಟು, ಬೀಟ್ರೂಟು ಈ ತರಕಾರಿನೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಓಕೆನಾ. ನೀವು ಈ ಥರ ಮನೆಯಲ್ಲೇ ಈ ಥರದ್ದು ಎಲ್ಲ ಮಾಡ್ಕೊಂಡೋದ್ರೆ ಟೈಲರಿಂಗ್ ಕೆಲಸ ಮಾಡ್ತೀರಾ ಅಂತಂದರೆ ಇದೆಲ್ಲ ಮಾಡ್ಕೊಳ್ಳೇಬೇಕಾಗುತ್ತೆ. ವಾರಕ್ಕೊಂದು 1 ಸಲ 2 ಸಲನಾದರೂ ಎಳ್ನೀರು ಕುಡೀರಿ. ಇವಾಗ ಅಯ್ಯೋ ಅಷ್ಟೊಂದು ದುಡ್ಡು ಕೊಡಬೇಕಪ್ಪ ಎಳ್ನೀರಿಗೆ, ಹಣ್ಣಿಗೆ ಅಂತ ಯೋಚನೆ ಮಾಡೋದಾದರೆ ನೀವು ಆರೋಗ್ಯ ಕೆಟ್ಟಾಗ ನೀವು ದುಡಿಯೋದೆಲ್ಲ ಅದಕ್ಕೆ ಸುರಿಬೇಕಾಗುತ್ತೆ. ಓಕೆನಾ. ಅದಕ್ಕೋಸ್ಕರ ಹೊರಗಡೆ ಹೋದಾಗ ಎಳ್ನೀರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಎಳ್ನೀರಂತೂ ತುಂಬಾ ಒಳ್ಳೆಯದು ಟೈಲರಿಂಗ್ ಕೆಲಸ ಮಾಡೋರಿಗೆ. ಇಲ್ಲ ಮನೇಲೇ ಮಾಡ್ಕೋತೀನಿ ಅಂದರೆ ನಾನು ಹೇಳ್ದಂಗೆ ಬಾರ್ಲಿ ಗಂಜಿ ಅಂತೂ ತುಂಬಾ ಒಳ್ಳೆಯದು. ಅದನ್ನು ಕುಡಿಬೋದು. ಇಲ್ಲ ಗೋಂದೂ ತುಂಬಾ ಒಳ್ಳೆಯದು. ಅದೂ ಅಷ್ಟೇ. ಏನದು ₹10 ₹20 ಎಲ್ಲ ಸಿಗುತ್ತೆ. ಓಕೆನಾ. ಅದನ್ನೇ ಒಂದು ₹10 ₹20 ಒಂದು ₹20 ತಂದ್ಕೊಂಡು ಇಟ್ಕೊಂಡ್ರೆ ನೀವು ಡೈಲಿ ಬೆಳಗ್ಗೆ ಒಂದೊಂದು ಚೂರು ಹಾಕಿ, ಒಂದೊಂದು ಜಾಸ್ತಿ ಏನು ಬೇಡ, 2 ಪೀಸ್ ಹಾಕಿದ್ರೆ ಸಾಕು, ಅದು ಇಷ್ಟ ಅರಳ್ಕೊಳ್ಳುತ್ತೆ. ಆ ಥರ ಅದನ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ರೀತಿ ಇರುತ್ತೆ. ಗೋಂದಾಗಲಿ, ಇದು ಮಾಮೂಲಿ ಕಸ್ತೂರಿ ಬೀಜ ಇವೆಲ್ಲ ಕೆಲವ್ರಿಗೆ ಗೊತ್ತೇ ಇಲ್ಲ ಅನ್ಕೋತೀನಿ. ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ಒಂದು ವೀಡಿಯೋ ಮಾಡ್ತೀನಿ. ಯಾವ ರೀತಿ ಇರುತ್ತೆ ಅದು ನೆನೆಸಿದ್ಮೇಲೆ ಹೇಗಾಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ. ನಿಮ್ಗೆ ಬೇಕು ಅಂದರೆ ಸುಮ್ಮನೆ ಇದನ್ನು ಏನಪ್ಪ ತೋರಿಸ್ತಾರೆ ಇವರು ಅಂತ ಅಂದ್ಕೊಂಡ್ಬಿಡ್ತಾರೆ. ನಿಮ್ಗೆ ಯಾರಾದರೂ ನಮಗೆ ತೋರಿಸಿ ಅದು ಗೊತ್ತಿಲ್ಲ, ನಾನು ನೋಡ್ತೀವಿ ವೀಡಿಯೋ ಹಾಕಿ ಅಂತಂದರೆ ಬೇಕಂದರೆ ನಾನು ಅದ್ರ ಬಗ್ಗೆನೂ ನಿಮಗೆ ಒಂದು ವೀಡಿಯೋ ಮಾಡಾಕ್ತೀನಿ. ಓಕೆನಾ. ಟೈಲರಿಂಗ್ ಕೆಲಸ ಮಾಡೋರಿಗಂತೂ ತುಂಬಾ ಉಪಯೋಗ ಅದು. ಹಂಗಾಗಿ ಮನೇಲೇ ಇರುವಂಥದ್ರಲ್ಲಿ ಮಾಡ್ಕೊಳ್ಳಿ. ಹೊರಗಡೆ ಎಳ್ನೀರು ಹೋದಾಗ ಕುಡೀರಿ, ಅದು ಕಮ್ಮಿ ಸಿಕ್ಕಿದಾಗ ಕುಡ್ಕೊಳ್ಳಿ. ಇಲ್ಲಾಂದರೆ ಮಾಮೂಲಿ ರೇಷನ್ ಅಕ್ಕಿ ಅಂತ ಇದ್ದೇ ಇರುತ್ತಾ, ವಾರಕ್ಕೆ 2 ಸಲ ಮಾಮೂಲಿ ಚೆನ್ನಾಗಿ ನೀರು ಜಾಸ್ತಿ ಇಕ್ಬಿಟ್ಟು ಕುದಿಸ್ಬಿಟ್ಟು ಗಂಜಿ ಬಸ್ಕೊಳ್ಳಿ. ಓಕೆನಾ. ಆ ಗಂಜಿ ಬಸ್ಕೊಂಡು ಕುಡೀರಿ. ಅದು ಕುಡಿಯೋದ್ರಿಂದ ನಿಮಗೆ ಡೇಟಲ್ಲಿ ಹೊಟ್ಟೆ ನೋವು ಬರೋದಂತೂ 100% ಗುಣ ಆಗುತ್ತೆ. ಓಕೆನಾ. ತುಂಬಾ ಒಳ್ಳೆಯದದು. ಮಾಮೂಲಿ ಇದು ಹಣ್ಣುಗಳು ತಿನ್ನೋದು, ಆಮೇಲೆ ನಾನು ಹೇಳ್ದಂಗೆ ಮೊಳಕೆ ಕಾಳುಗಳು, ಸೊಪ್ಪು, ತರಕಾರಿ, ಮಜ್ಜಿಗೆ ಕುಡೀರಿ. ಮೊಸರು ತಿನ್ನೋಕ್ಕೆ ಹೋಗಬೇಡಿ. ಮಜ್ಜಿಗೆ ನೀರು ಥರ ಮಜ್ಜಿಗೆ ಮಾಡಿಕೊಂಡು ಕುಡಿಯೋದು, ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು, ಈ ಥರದ್ದೆಲ್ಲನೂ ಮಾಡಿಕೊಂಡ್ರೆ ಮನೆಯಲ್ಲೇ ತುಂಬಾ ಒಳ್ಳೆಯದು. ಅದು ಟೈಲರಿಂಗ್ ಕೆಲಸ ಮಾಡೋರು ಅಂದಮೇಲೆ ಇದು ಮಾಡಲೇಬೇಕಾಗುತ್ತೆ. ಓಕೆನಾ. ಅಯ್ಯೋ ಬಿಡು ಏನು ಮಾಡೋದು, ಕೆಲಸ ಅಂದ್ಕೊಂಡು ಇವಾಗ ಆಗಲೇ ನಮ್ಮ ಫ್ರೆಂಡು ಕೆಲಸ ಅಂತ ಮಾಡಿ ಆಲ್ರೆಡಿ ಇವಾಗ ಆ ಥರ ಆಗಿದೆ. ಅದೆಲ್ಲ ಹೇಳ್ಕೊಳಕ್ಕೆ ಆಗಲ್ಲ. ಆದರೂ ಸುಮ್ಮನೆ ಸ್ವಲ್ಪ ಹೇಳ್ದೆ ಅಷ್ಟೇ. ಯಾಕೆಂದರೆ ಇವಾಗ ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡ್ತಿರೋರು ಇದ್ದಾರೆ. ಹಂಗನ್ಬಿಟ್ಟು ಆರೋಗ್ಯದ ಕಡೆ ಗಮನನೇ ಇರಲ್ಲ, ಕೆಲಸದ ಕಡೆನೇ ಜಾಸ್ತಿ ಗಮನ ಕೊಡ್ತಾರೆ. ಹಂಗನ್ಬಿಟ್ಟು ನಾವು ಯಾವತ್ತೂ ಆ ಥರ ಮಾಡ್ಕೊಂಡಿಲ್ಲ. ಹಂಗಾಗಿ ನಾವು ಇಷ್ಟು ಬಟ್ಟೆಗಳು ಹೊಲಿತೀವಿ, ಇಷ್ಟೊಂದು ಮನೆ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ ಜವಾಬ್ದಾರಿಗಳನ್ನು. ಅಂದರೆ ನಾವು ಆ ಥರ ಮನೇಲಿ ಅದನ್ನೆಲ್ಲ ಮಾಡ್ಕೋತಾ ಇರ್ತೀವಿ. ಅದನ್ನೆಲ್ಲ ತೋರಿಸ್ಕೊಳಕ್ಕಾಗೋದಿಲ್ಲ. ಮಾಮೂಲಿ ಮನೇಲಿ ಬೆಳಗ್ಗೆನೇ ರಾತ್ರಿ ನೆನೆಸಿರ್ತೀವಿ, ಬೆಳಗ್ಗೆನೇ ಕುಡಿತೀವಿ. ಹಂಗಾಗಿ ನಮ್ಮ ಬಾಡಿ ಒಂದು ಕಂಟ್ರೋಲಲ್ಲಿ ಇರುತ್ತೆ. ಓಕೆನಾ. ಇಲ್ಲ ಅಂದರೆ ಏನಾಗುತ್ತೆ, ನಮಗೂ ಬೇರೆಯವ್ರ ಥರ ಇವಾಗ ಹೇಳ್ತಾನೆ ಇರ್ತಾರಲ್ವ, ನಮ್ಗೆ ಈ ಥರ ಆಗಿತ್ತು, ಹಂಗಾಗಿ ಹೊಲಿತಾ ಇದೆ, ಜಾಸ್ತಿ ಹೊಲ್ದಂಗೆ ಆಗಿತ್ತು, ಅದಕ್ಕೆ ಡಾಕ್ಟ್ರ್ ಹತ್ರ ಹೋದೆ, ಡಾಕ್ಟ್ರ್ ಬಿಟ್ಬಿಡಿ ಅಂದರು, ಬಿಟ್ಬಿಟ್ಟೆ ಅಂತ ಹೇಳ್ತಾರೆ.
ಓಕೆನಾ. ಹಂಗಾಗಿ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಮನೇಲೇ ಮನೆ ಮದ್ದು ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಇವಕ್ಕೇನು ದುಡ್ಡೇನು ಖರ್ಚಾಗಲ್ಲ. ಎಳ್ನೀರು ಒಂದು ತಗೋತೀನಿ ಅಂದರೆ ಸ್ವಲ್ಪ ಖರ್ಚಾಗ್ಬೋದು. ಈ ಮಾಮೂಲಿದೆಲ್ಲ ನಾನು ಹೇಳ್ದಂಗೆ ಬಾರ್ಲಿ ಮತ್ತು ಗೋಂದು ಕಸ್ತೂರಿ ಬೀಜ ಇವೆಲ್ಲ ಕಾಸ್ಟ್ಲಿ ಏನಲ್ಲ, ಓಕೆನಾ. ಮಾಮೂಲಿ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಗುತ್ತೆ. ತಗೊಬಂದು ನೀವು ಅದನ್ನೇ ಒಂದೊಂದು ಸ್ಪೂನು ಒಂದೊಂದು ಇಷ್ಟಿಷ್ಟು ಹಾಕ್ಕೊಂಡು ಕಲ್ಸಕ್ಕರೆ ಕೆಂಪು ಕಲ್ಸಕ್ಕರೆ ಎಲ್ಲನೂ ಹಾಕ್ಕೊಂಡು ಬೆಳಗ್ಗೆನೆ ಕುಡಿದ್ರೆ ಆರೋಗ್ಯನೂ ನೀಟಾಗಿರುತ್ತೆ. ನೀವು ಜಾಸ್ತಿ ಕೆಲಸನೂ ಮಾಡ್ಬೋದು. ಆಮೇಲೆ ಡೇಟ್ ಆದಾಗ ಹೊಟ್ಟೆ ನೋವು ಬರಲ್ಲ, ಓಕೆನಾ. ಆ ಥರ ಮಾಡ್ಕೊಳ್ಳಿ. ಆಮೇಲೆ ಹೊಟ್ಟೆ ನೋವು ಬಂತಪ್ಪ ಅನ್ನೋದಾದರೆ ಬಿಸಿ ನೀರನ್ನ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು, ಸ್ಟೀಲ್ ಪಾತ್ರೆಗೆ, ಆ ಬಿಸಿನ ಆ ಕೆಳಹೊಟ್ಟೆ ಕಡೆ ಇಟ್ಕೊಂಡು ಜಾಸ್ತಿ ಸ್ವಲ್ಪ ಇದು ಮಾಡ್ಕೊಳ್ಳಿ, ಓಕೆನಾ. ಆ ಥರ ಮಾಡೋದ್ರಿಂದನೂ ನಿಮಗೆ ಡೇಟ್ ಆದಾಗ ಹೊಟ್ಟೆ ನೋವು ಬರುತ್ತಲ್ಲ, ಹೊಟ್ಟೆ ನೋವು ಬೇಗ ಕಡಿಮೆ ಆಗುತ್ತೆ, ಓಕೆನಾ. ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ನೀರನ್ನ ಒಂದು ಚೊಂಬಿಗೆ ಒಂದು ಅಗಲ ಪಾತ್ರೆಗೆ ಇಟ್ಕೊಂಡ್ಬಿಟ್ಟು ನೀಟಾಗಿ ನಿಮ್ಗೆ ಎಲ್ಲಿ ಜಾಸ್ತಿ ಡೇಟ್ ಆದಾಗ ಹೊಟ್ಟೆ ನೋವು ಬರೋದು ಕೆಳಹೊಟ್ಟೆ ನೋವು. ಹಂಗಾಗಿ ಅದು ಹೊಟ್ಟೆ ನೋವು ಥರನೂ ಇರಲ್ಲ, ಒಂಥರ ರೆಸ್ಟ್ ಮಾಡಿದ್ರು ಒಂಥರ ಟಯರ್ಡ್ ಆದಂಗೆ ಅನ್ನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ನೀವು ಅದೊಂದು ಆಪ್ಷನ್ನ ನೀವು ಯೂಸ್ ಮಾಡ್ಕೋಬೋದು, ಓಕೆನಾ. ಹೊಟ್ಟೆ ನೋವು ಬಂದಿದೆ ಅಂದರೆ ಆ ಥರ ಬಿಸಿ ನೀರನ್ನ ಒಂದು ಚೊಂಬಲ್ಲಿ ಹಾಕೊಂಡ್ಬಿಟ್ಟು ಬಿಸಿ ನೀರನ್ನ ಸ್ವಲ್ಪ ನಿಮ್ಗೆ ಎಷ್ಟು ಬಿಸಿ ತಾಕೋಕ್ಕಾಗುತ್ತೆ ಅಷ್ಟು ಬಿಸಿನ ಸ್ವಲ್ಪ ನಿಮಗೆ ಕೆಳಹೊಟ್ಟೆ ಮೇಲೆ ಇಟ್ಕೊಂಡು ನೀವು ಅದನ್ನು ಮಾಡೋದ್ರಿಂದನೂ ನಿಮಗೆ ಡೇಟ್ ಆದಾಗ ಹೊಟ್ಟೆ ನೋವು ಬರುತ್ತಲ್ಲ, ಹೊಟ್ಟೆ ನೋವು ಬೇಗ ಗುಣ ಆಗುತ್ತೆ, ಅಂದರೆ ಹೊಟ್ಟೆ ನೋವು ಬೇಗ ಕಡಿಮೆ ಆಗುತ್ತೆ, ಓಕೆನಾ. ಆ ಥರನೂ ನೀವು ಮನೇಲೇ ಮಾಡ್ಕೋಬೋದು. ಈ ಥರ ಸುಮಾರು ಟಿಪ್ಸ್ಗಳನ್ನ ಹೇಳಿದ್ದೀನಿ. ಮಾಮೂಲಿ ಬಾರ್ಲಿ ಅಕ್ಕಿ ಗಂಜಿ, ನಿಂಬೆಹಣ್ಣು ಜ್ಯೂಸು, ಮಾಮೂಲಿ ಗೋಂದು, ಆಮೇಲೆ ಕಸ್ತೂರಿ ಬೀಜ, ಆಮೇಲೆ ಎಳ್ನೀರು, ಆಮೇಲೆ ರೇಷನ್ ಅಕ್ಕಿ ಗಂಜಿ ಅಂದರೆ ಸೊಸೈಟಿ ಅಕ್ಕಿ ಗಂಜಿ, ಇದೆಲ್ಲನೂ ಮಾಡೋದ್ರಿಂದ ನೀವು ಆರಾಮಾಗಿ ಈ ಥರ ಕೆಲಸ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಓಕೆನಾ. ಯಾಕೆಂದರೆ ನಮಗೆ ತಿಳಿದಿರೋದನ್ನು ಒಬ್ರಿಗೆ ಹೇಳೋಣ, ಅವ್ರು ತಿಳ್ಕೊಳ್ಳಿ. ಇವಾಗ ಸುಮಾರು ಜನ ಗೊತ್ತಿಲ್ಲದೇ ಅಯ್ಯೋ ಹೋಗಿ ಏನು ಕೆಲಸ ಮಾಡ್ಕೊಂಡು ಕೆಲಸ ಅಂದ್ಕೊಂಡು ಕೊಲೆಗೆ ಜಾಸ್ತಿ ಆದಾಗ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ, ಓಕೆನಾ. ಈಗಾಗಲೇ ನಮ್ಮ ಫ್ರೆಂಡ್ ಒಬ್ಬರು ಅನುಭವಿಸ್ತಾ ಇದ್ದಾರೆ. ಅವರು ಅದೆಲ್ಲ ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಸ್ವಲ್ಪ ಹೇಳ್ದೆ, ಯಾಕೆಂದರೆ ಬೇರೆಯವ್ರದ್ದು ಹಂಗೆಲ್ಲ ಹೇಳಬಾರ್ದು, ತಪ್ಪಾಗುತ್ತೆ. ಆದರೆ ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಜಾಸ್ತಿ ನೀರು ಕುಡಿದು ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡ್ದೇ ಕೆಲಸ ಅಂದ್ಕೊಂಡು ಆ ಥರ ಮಾಡ್ಕೊಂಡಿದ್ದಾರೆ. ನೀವು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಓಕೆನಾ. ಯಾರಾದರೂ ಟೈಲರಿಂಗ್ ಕೆಲಸ ಮಾಡ್ತಿರೋರು ನಮ್ಮ ವಿಡಿಯೋ ನೋಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ ಫಸ್ಟು ಆರೋಗ್ಯದ ಕಡೆ ಗಮನ ಕೊಡಿ, ಆಮೇಲೆ ಕೆಲಸ. ನಾವು ಚೆನ್ನಾಗಿದ್ದರೆ ಎಷ್ಟು ಕೆಲಸನಾದರೂ ಮಾಡ್ಬೋದು ಅಲ್ವಾ. ಇವಾಗ ನಮ್ಮ ಆರೋಗ್ಯನೇ ಕೆಟ್ಟೋಯ್ತು ಅಂದಾಗ ಏನು ಕೆಲಸ ಮಾಡೋಕ್ಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ಮೊದಲು ಆರೋಗ್ಯದ ಕಡೆ ಗಮನ ಕೊಡಬೇಕು, ಆಮೇಲೆ ಬೇರೆ ಕೆಲಸಗಳನ್ನ ಮಾಡಿ, ತೊಂದರೆ ಏನಿಲ್ಲ, ಓಕೆನಾ. ಇವಾಗ ಒಂದೇ ಸಲ ಇವಾಗ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋದರೆ ಸಾವಿರಾರು ರೂಪಾಯಿ ಕಟ್ಟಬೇಕು. ಅದು ಆ ಟೆಸ್ಟು ಈ ಟೆಸ್ಟು ಅದು ಇದು ಅಂದ್ಕೊಂಡು ಎಲ್ಲ ಟೆಸ್ಟು ಮಾಡ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಇವಾಗ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೆ, ನನ್ನ ಕಾಲು ಊದ್ಕೊಳ್ಳುತ್ತೆ ಅಂತ. ನನಗೆ ಅದೇ ಟೆನ್ಷನ್ ಇತ್ತು. ಒಂದು ಏಜ್ ಆದಮೇಲೆ ಶುಗರ್ ಬರುತ್ತೆ, ಮಾಮೂಲಿ ಏನಾದರೂ ಬೇರೆ ಪ್ರಾಬ್ಲಮ್ಗಳು ಬರುತ್ತೆ ಅನ್ನೋದು ಟೆನ್ಷನ್ ಇತ್ತು. ನಾನು ಅದಕ್ಕೋಸ್ಕರನೇ ಕಾಲು ಊದ್ಕೋತಾ ಇರೋದಕ್ಕೆ ನಾನು ಆಲ್ರೆಡಿ 4-5 ವರ್ಷದಿಂದನೂ ಮಾಡಿಸಿದ್ದೆ. ಆವಾಗಲೂ ಏನೂ ಇಲ್ಲ, ನಾರ್ಮಲ್ ಇದೆ, ಏನಕ್ಕೆ ಇದೆಲ್ಲ ಟೆಸ್ಟ್ ಮಾಡಿಸ್ತಿದ್ದೀರಾ ಅಂತ ಕೇಳಿದ್ರು. ನಾವು ಮಾಮೂಲಿ ಹಿಂಗೆ ಕಾಲು ಊದ್ಕೊಳ್ಳುತ್ತೆ, ಅದು ಆ್ಯಕ್ಚುಲಿ ಏನಂದರೆ ಒಂದು ಕಾಲಲ್ಲಿ ಪ್ರೆಸ್ ಮಾಡ್ತೀವಿ, ಕರೆಂಟಲ್ಲಿ ತುಳಿತೀವಲ್ವಾ. ಇವಾಗ ಮಾಮೂಲಿ ದಾರ ಹಾಕ್ಕೊಂಡು ತುಳಿದ್ರೆ ಏನೂ ಆಗೋಲ್ಲ. ನಮ್ಮ ಮಾಮೂಲಿ ಮೋಟ್ರು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಕಾಲಲ್ಲಿ ಕೆಲಸ ಕೊಡ್ತೀವಿ, ಇನ್ನೊಂದು ಕಾಲಕ್ಕೆ ಕೆಲಸ ಕೊಡೋಲ್ಲ. ಆವಾಗ ಏನಾಗುತ್ತೆ, ಆ ಕಾಲು ಏನೂ ಚಲನೆ ಮಾಡೋದಿಲ್ವಲ್ಲ, ಹಂಗಾಗಿ ಅದೇನಾಗುತ್ತೆ, ಕಾಲು ಊದ್ಕೊಳ್ಳುತ್ತೆ. ಡಾಕ್ಟ್ರಂತೂ ಏನೂ ಪ್ರಾಬ್ಲಮ್ ಇಲ್ಲ, ನೀವು ನಾರ್ಮಲಾಗಿದ್ದೀರಾ ಬಿಡಿ ಅಂತ ಹೇಳಿದ್ರು. ಇವಾಗ ನಮಗೆ ಸಮಾಧಾನ, ಈಗೇನು ಎಲ್ಲ ಚೆಕಪ್ ಮಾಡಿಸಿರೋದ್ರಿಂದ ಇವಾಗ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಅಲ್ವಾ. ಆ ಥರ ಹಂಗಾಗಿ ನಾವು ಆರೋಗ್ಯ ಕಡೆ ಗಮನ ಕೊಟ್ಟಾಗ ಈ ಥರ ಏನೇ ಚೆಕಪ್ ಮಾಡಿಸಿದಾಗಲೂ ನಾರ್ಮಲ್ ಬರುತ್ತೆ. ಅವಾಗ ಇನ್ನೂ ಕೆಲಸ ಮಾಡೋಕ್ಕೆ ನಮಗೆ ಹುಮ್ಮಸ್ಸಿರುತ್ತೆ. ಇವಾಗ ಆಲ್ರೆಡಿ ನಾನು ಅದು ಚೆಕಪ್ ಮಾಡ್ಸೋಕ್ಕೆ ಮುಂಚೆ ತುಂಬಾ ಟೆನ್ಷನಲ್ಲಿತ್ತು. ಏನಕ್ಕಂದರೆ ಒಂದು ಏಜ್ ಆದಮೇಲೆ ಏನು ಅದು ಇದು ಅಂತ ಪ್ರಾಬ್ಲಮ್ ಬಂದುಬಿಟ್ರೆ ಏನಪ್ಪ ಮಾಡೋದು, ಸುಮ್ಮನೆ ಇಲ್ಲದೇ ಇರೋ ತಲೆನೋವುಗಳೆಲ್ಲ ಬಂದುಬಿಡುತ್ತೆ ಅನ್ನೋದೊಂದು ಸ್ವಲ್ಪ ಟೆನ್ಷನ್ ಇತ್ತು. ಈಗ ಏನೂ ಇಲ್ಲ ಅಂತ ಹೇಳಿದ್ಮೇಲೆ ಇವಾಗ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ನನಗಂತೂ ಖುಷಿ ಇದೆ, ಓಕೆನಾ. ಹಂಗಾಗಿ ನಾನು ಟೈಲರಿಂಗ್ ಕೆಲಸ ಅನ್ನೋದು ಅಷ್ಟೇ ಪ್ರೀತಿಸ್ತೀನಿ. ಯಾಕೆಂದರೆ ನಾನು ಬುದ್ಧಿ ಇವಾಗ ಕಲ್ತ ಮೇಲೆ ಅದರಿಂದನೇ ಅನ್ನ ತಿಂತಾ ಇರೋದು, ಓಕೆನಾ. ಹಾಗಾಗಿ ನಾನು ಯಾವತ್ತೂ ಟೈಲರಿಂಗ್ ಕೆಲಸನ ಕೀಳರಿಮೆಯಿಂದ ನೋಡಿಲ್ಲ. ಅದರಿಂದನೇ ನಾವು ಎಷ್ಟು ದುಡಿದಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ. ಇವಾಗ ನನಗೊಂದು ಮಿಷಿನು, ಬೇರೆ ಊರಿಗೆ ಹೋದ್ರು ಮಿಷಿನ್ ಇದ್ದರೆ ಒಂದು ಬ್ಲೌಸ್ ಹೊಲ್ಕೊಟ್ಬಿಡಿ ಅಂತ ಕೊಡ್ತಾರೆ. ಇವಾಗ ಊರಿಗೆ ಹೋದ್ರು ನಮ್ಮ ಅಕ್ಕವರು ಅವರು ಅಷ್ಟೇ, ಒಂದು ಬ್ಲೌಸ್ ಇದೆ ಹೊಲ್ಕೊಡಿ ಅಂದರೆ ನಮ್ಮ ಕೆಲಸ ಆ ಥರ ಇದೆ ಅಂತ ಹೇಳ್ತಾ ಇರೋದು. ಎಲ್ಲೋದ್ರೂ ನಮಗೆ ಅಷ್ಟು ಡಿಮ್ಯಾಂಡ್ ಇದೆ. ಆ ಥರ ನಾವು ಟೈಲರಿಂಗ್ ಕೆಲಸದಲ್ಲಿ ಎಲ್ಲೋದ್ರೂ ಬಂಡವಾಳ ಇಲ್ದೇ ಕೆಲಸ ಮಾಡ್ಬೋದು, ಆ ಥರ, ಓಕೆನಾ. ಹಂಗಾಗಿ ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡಿ. ಹಿಂಗಾಯ್ತು ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ಆಮೇಲೆ ಯೋಚನೆ ಮಾಡೋ ಬದಲು
ಮೊದಲೇ ಕೇರ್ ತೊಗೊಳ್ಳಿ ಓಕೆನಾ. ಕೆಲಸನೂ ಮಾಡಿ ಹಂಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನನೂ ಕೊಡಿ ಓಕೆನಾ. ಸುಮ್ಮನೆ ಆಮೇಲೆ ಆಗೋದ್ಮೇಲೆ ಅಯ್ಯೋ ಆಗೋಯ್ತು ಹಿಂಗೆ ಮಾಡಬೇಕಾಗಿತ್ತು ಹಂಗೆ ಮಾಡಬೇಕಾಗಿತ್ತು ಅಂತ ಯೋಚನೆ ಮಾಡೋ ಬದಲು ಈಗಿನಿಂದನೇ ಸ್ವಲ್ಪ ಕೆಲಸನೂ ಮಾಡಿ ಅದ್ರ ಜೊತೆಗೆ ಆರೋಗ್ಯದ ಕಡೆ ಗಮನನೂ ಕೊಟ್ಟು ಮೊದಲು ಸೊಪ್ಪು ತರಕಾರಿ ಹಣ್ಣುಗಳು ಚೆನ್ನಾಗಿ ತಿನ್ನಿ. ಮತ್ತು ನಾನು ಹೇಳ್ದಂಗೆ ಸುಮಾರು ಇವಾಗ ಹೇಳಿದ್ದೀನಲ್ಲ ಟಿಪ್ಸು ಅದನ್ನೆಲ್ಲ ಫಾಲೋ ಮಾಡಿ ಓಕೆನಾ. ಅದರಲ್ಲಿ ನಿಮ್ಗೆ ಯಾವ್ದು ಒಂದೊಂದು ರೂಢಿ ಮಾಡ್ಕೊಳ್ಳಿ. ಇವಾಗ ಕಾಮಕಸ್ತೂರಿ ಬೀಜ ಒಂದು ಸ್ವಲ್ಪ ಕಲ್ಸಕ್ಕರೆ ಇಲ್ಲ ಗೋಂದು ನೆನೆಸ್ಬಿಡಿ, ಬೆಳಗ್ಗೆನೇ ಕುಡ್ಕೊಳ್ಳಿ. ಆಳೊಟ್ಟೆಲಿ ಎದ್ದ ತಕ್ಷಣ ಕುಡಿಬೇಕು, ಕಾಫಿ ಟೀ ಕುಡಿಬಾರ್ದು. ಆ ಥರ ಮಾಡೋದ್ರಿಂದ ನಿಮಗೆ ಆವಾಗ ಕಮ್ಮಿ ಆಗುತ್ತೆ. ಅದಕ್ಕೆ ಅದ್ರಲ್ಲಿ ಕಮ್ಮಿ ಆಯಿತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಹೊರಗಡೆ ಎಲ್ಲಾರು ಹೋಗ್ತೀರಾ ಒಂದು ಎಳ್ನೀರು ತೊಗೊಂಡು ಕುಡೀರಿ, ಹಣ್ಣುಗಳು ತೊಗೊಂಡು ತಿನ್ನಿ. ಸುಮ್ಮನೆ ಗೋಬಿ ಪಾನಿಪುರಿ ಅದು ಇದು ತಿನ್ನೋ ಬದಲು ಈ ಥರದ ಹಣ್ಣುಗಳು ಈ ಥರದ್ದೆಲ್ಲ ಎಳ್ನೀರು ಇವೆಲ್ಲ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಓಕೆನಾ. ನನಗೆ ತಿಳಿದು ಅಷ್ಟನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಟೈಲರಿಂಗ್ ಕೆಲಸ ಮಾಡೋರು ಯೂಸ್ ಮಾಡ್ಕೊಳ್ಳಿ ಅಂತ ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಟೈಲರಿಂಗ್ ಕೆಲಸದಲ್ಲಿ ಬೇಜವಾಬ್ದಾರಿತನದಿಂದಿದ್ದರೆ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.